ದಾಸವಾಳದ ಸಂಪೂರ್ಣ ಮಾಹಿತಿ ಮತ್ತು ಉಪಯೋಗ. ದಾಸವಾಳದ ಹೂವು ಮತ್ತು ಎಲೆಗಳು ಕೂದಲು ಉದುರುವಿಕೆಯನ್ನು ತಡೆದು ದಟ್ಟವಾದ ಕೂದಲಿನ ಬೆಳವಣಿಗೆಗೆ ಸಹಕಾರಿ. ಇದು ರಕ್ತದೊತ್ತಡ ಮತ್ತು ಕೊಲೆಸ್ಟ್ರಾಲ್ ಅನ್ನು ನಿಯಂತ್ರಿಸಲು, ಜೀರ್ಣಕ್ರಿಯೆ ಸುಧಾರಿಸಲು ಮತ್ತು ದೇಹದ ತೂಕ ನಿರ್ವಹಣೆಗೆ ಸಹಾಯ ಮಾಡುತ್ತದೆ. ದಾಸವಾಳದ ಚಹಾವು ಆಂಟಿಆಕ್ಸಿಡೆಂಟ್ ಗುಣಗಳನ್ನು ಹೊಂದಿದ್ದು ರಕ್ತ ಶುದ್ಧಿಗೂ ಸಹಕಾರಿಯಾಗಿದೆ. ಇದು ಮನೆಗಳ ತೋಟಗಳಲ್ಲಿ ಸಾಮಾನ್ಯವಾಗಿ ಕಾಣುವ ಸಸ್ಯ. ಕೆಂಪು, ಗುಲಾಬಿ, ಹಳದಿ, ಬಿಳಿ ಬಣ್ಣದ ಹೂಗಳು ಬರುತ್ತವೆ. ಆಯುರ್ವೇದದಲ್ಲಿ ದಾಸವಾಳದ ಹೂ, ಎಲೆ ಮತ್ತು ಬೇರುಗಳು ಔಷಧಿಯಾಗಿ ಬಳಸಲಾಗುತ್ತದೆ. ಸಸ್ಯದ ವೈಶಿಷ್ಟ್ಯ. ಬೆಳೆಯುವ ಸ್ಥಳ ಉಷ್ಣವಲಯ ಪ್ರದೇಶಗಳಲ್ಲಿ ಚೆನ್ನಾಗಿ ಬೆಳೆಯುತ್ತದೆ. ಎತ್ತರ ಸಾಮಾನ್ಯವಾಗಿ 2 ರಿಂದ 4 ಮೀಟರ್ ಬೆಳೆಯುತ್ತದೆ. ಹೂವು ದೊಡ್ಡದು ಮತ್ತು ಆಕರ್ಷಕ. ದಾಸವಾಳದ ಔಷಧೀಯ ಉಪಯೋಗಗಳು. ಕೂದಲಿನ ಆರೋಗ್ಯಕ್ಕೆ ದಾಸವಾಳದ ಹೂ ಮತ್ತು ಎಲೆಗಳನ್ನು ರುಬ್ಬಿ ಎಣ್ಣೆ ಮಾಡುತ್ತಾರೆ. ಕೂದಲು ಉದುರುವುದನ್ನು ಕಡಿಮೆ ಮಾಡುತ್ತದೆ. ಕೂದಲು ಕಪ್ಪಾಗಿರಲು ಸಹಾಯ ಮಾಡುತ್ತದೆ. ತಲೆಹೊಟ್ಟು ಕಡಿಮೆ ಮಾಡುತ್ತದೆ. ಹೃದಯದ ಆರೋಗ್ಯ. ದಾಸವಾಳದ ಹೂದಿಂದ ಮಾಡುವ ಕಷಾಯ ಅಥವಾ ಟೀ ರಕ್ತದ ಒತ್ತಡ ಕಡಿಮೆ ಮಾಡಲು ಸಹಾಯ ಮಾಡುವುದು. ಹೃದಯದ ಆರೋಗ್ಯ ಸುಧಾರಣೆ ಕೊಡುತ್ತದೆ. ರಕ್ತ ಶುದ್ಧೀಕರಣ. ದಾಸವಾಳ ಹೂವಿನ ಕಷಾಯ ಕುಡಿದರೆ ರಕ್ತ ಶುದ್ಧವಾಗಲು ಸಹಾಯ ಮಾಡುತ್ತದೆ. ಚರ್ಮದ ಆರೋಗ್ಯ. ಹೂವನ್ನು ಪೇಸ್ಟ್ ಮಾಡಿ ಮುಖಕ್ಕೆ ಹಚ್ಚಿದರೆ ಮೊಡವೆ ಕಡಿಮೆ ಹಾಗೂ ಚರ್ಮ ಮೃದುವಾಗುತ್ತದೆ. ಮಹಿಳೆಯರ ಆರೋಗ್ಯ. ಆಯುರ್ವೇದದಲ್ಲಿ ದಾಸವಾಳವನ್ನು ಮಾಸಿಕ ಚಕ್ರ ಸರಿಯಾಗಿಸಲು, ದೇಹದ ಉಷ್ಣತೆ ಕಡಿಮೆ ಮಾಡಲು ಬಳಸುತ್ತಾರೆ. ಜೀರ್ಣಕ್ರಿಯೆ. ದಾಸವಾಳದ ಕಷಾಯ ಜೀರ್ಣಕ್ರಿಯೆ ಸುಧಾರಿಸುತ್ತದೆ. ದಾಸವಾಳ ಟೀ ಮಾಡುವ ವಿಧಾನ. 3 ರಿಂದ 4 ದಾಸವಾಳ ಹೂಗಳನ್ನು ತೆಗೆದುಕೊಳ್ಳಿ. 1 ಗ್ಲಾಸ್ ನೀರಿನಲ್ಲಿ ಕುದಿಸಿ. ಬೇಕಾದರೆ ಜೇನು ಸೇರಿಸಿ. ಇದನ್ನು ಟೀ ರೂಪದಲ್ಲಿ ಕುಡಿಯಬಹುದು. ಅಲಂಕಾರ ಮತ್ತು ಆರಾಧನೆ. ದಾಸವಾಳದ ಹೂವುಗಳನ್ನು ಪೂಜೆಗೆ, ವಿಶೇಷವಾಗಿ ದುರ್ಗೆ ಮತ್ತು ಗಣಪತಿಗೆ ಬಳಸಲಾಗುತ್ತದೆ. ತೋಟದ ಅಲಂಕಾರಿಕ ಸಸ್ಯ. ಆಯುರ್ವೇದ ಔಷಧಗಳಲ್ಲಿ ಪ್ರಮುಖ ಸಸ್ಯ.